ಹಾಯ್, ಸ್ವಾಗತ ಎಲ್ರಿಗೂ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಗೆ. ಇವತ್ತು ನಾವು ಮೇ ರೀಡಿಂಗ್ ಮಾಡ್ತಾ ಇದ್ದೀವಿ. ಮೇಯಲ್ಲಿ ನಮಗೇನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಹೆಲ್ತನ್ನು ಸರಿಯಾಗಿ ಕಾಪಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗೆ ನಿಮ್ಮ ಮುಂದೆ 2 ಆಪ್ಷನ್ಗಳಿದೆ. ಅದರಲ್ಲಿ ಯಾವುದು ನಿಮಗೆ ನಿಮ್ಮ ಫೈಲು ಅಂತ ಅನಿಸುತ್ತೋ ಅದನ್ನು ಚೂಸ್ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ನೀವು ಮೆಡಿಟೇಷನ್ ಮಾಡಬಹುದು. ಇಲ್ಲ ಅಂದರೆ ನೀವು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಪಾಸ್ ಮಾಡಿಬಿಟ್ಟು ನಿಮ್ಮ ಇಷ್ಟ ದೇವರನ್ನು ಎನಿಸ್ಕೊಂಡು ಫೈಲನ್ನು ಕೂಡ ಚೂಸ್ ಮಾಡ್ಬೋದು. ಬನ್ನಿ ಆಪ್ಷನ್ ನಂಬರ್ 1ಗೆ ಹೋಗೋಣ. ಎಲ್ಲವೂ ಯಾರೆಲ್ಲ ಆಪ್ಷನ್ ನಂಬರ್ 1ಅನ್ನು ಚೂಸ್ ಮಾಡಿದ್ದೀರಾ ನೋಡೋಣ. ನಿಮ್ಮ ಕಾರ್ಡನ್ನು ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1. Very nice. Option number 1, May guidance and message. Thank you. ಕೆಲವರಲ್ಲಿ ರುಟೀನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಕೆಲವೊಂದು ಅಡಿಕ್ಷನ್ ಇತ್ತು, ಅದರಿಂದ ಹೊರಗೆ ಬರ್ತಾ ಇದ್ದಾರೆ. ಓಕೆ, ವೆರಿ ಗುಡ್. ಆಪ್ಷನ್ ನಂಬರ್ 1. ಓಕೆ, ಕೆಲವರು ಕನ್ಫ್ಯೂಷನಲ್ಲಿದ್ದವರು ಕೂಡ ಅಂದರೆ ಡಿಸಿಷನ್ ತೊಗೊಳ್ಳಿಕ್ಕೆ ಆಗದೇ ಇದ್ದವರು ಕೂಡ ಡಿಸಿಷನ್ ತೊಗೊಳ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಓಕೆ, ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ ನಂಬರ್ 1ಗೆ ಈ ಥರ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ನೋಡೋಣ. Option number 1, May guidance please. Option number 1, May guidance. Option number 1. ಓಕೆ, ನಿಮ್ಮ 3 ಕಾರ್ಡ್ ತೊಗೊಂಡಿದ್ದೀನಿ. ಓಕೆ, ಆಪ್ಷನ್ ನಂಬರ್ 1 ನಿಮಗೆ ಕ್ವಶನ್ ಏನಿದ್ರೆ ಕೊನೆಯದಾಗಿ ನಾನು ಎಸ್ ಆರ್ ನೋ ಕೂಡ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ಕ್ವಶನ್ ಏನು ಅಂತ ಈಗಲೇ ನೀವು ಯೋಚನೆ ಮಾಡಿ ಇಡಿ. ಓಕೆ, ಸೊ ಎಸ್. ಓ ಮೈ ಗಾಡ್, 9 of cups. ವಾವ್. ಓ ಮೈ ಗಾಡ್, Ace of cups. Very nice. Strength. Wow. Option number 1. Very interesting. Option number 1. Okay, option number 1. Very nice card. ಇದು ತುಂಬ ಪಾಸಿಟಿವ್ ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇದೆ. ಸೊ ಇದು 2 ಫುಲ್ಫಿಲ್ಮೆಂಟ್ ಬಗ್ಗೆ ತಿಳಿಸುತ್ತೆ. Ace of Cups, 9 of Cups. ಓಕೆ, ಸೊ ಮೇ ತಿಂಗಳಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗಬಹುದು. ಮೇ ತಿಂಗಳಲ್ಲಿ ನಿಮ್ಮ ವಿಶ್ ಫುಲ್ಫಿಲ್ ಆಗ್ಬೋದು. ಸೊ ದೇವರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸೋದನ್ನು ಮರಿಬೇಡಿ. ಧನ್ಯವಾದನ ಸಮರ್ಪಿಸಿ ದೇವರಿಗೆ. ಸೊ ಆದಷ್ಟು ದೇವರನ್ನು ನಂಬಿ. ಐ ಥಿಂಕ್ ಇದು ಸ್ವಲ್ಪ ಸ್ಪಿರಿಚುವಲಿ ಪೀಪಲ್ ಅಂತ ಅನಿಸುತ್ತೆ. ಆಪ್ಷನ್ ನಂಬರ್ 1, ದೇವರನ್ನು ಹೆಚ್ಚು ನಂಬ್ತೀರಾ. ದೇವರ ಬಗ್ಗೆ ಜಪ ತಪ ಎಲ್ಲನೂ ಇದೆ ಇಲ್ಲಿ. ಓಕೆ, ವೆರಿ ನೈಸ್. ಆಪ್ಷನ್ ನಂಬರ್ 1. ಆ್ಯಂಡ್ ಎಸ್, ಇದು 2 ವಿಶ್ ಫುಲ್ಫಿಲ್ಮೆಂಟ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ಇನ್ನು ಕೆಲವರು ರಿಲೇಷನ್ಶಿಪ್ಪಲ್ಲಿದ್ದರೆ ಇನ್ನಷ್ಟು ನಿಮ್ಮ ರಿಲೇಷನ್ಶಿಪ್ ಇನ್ನಷ್ಟು ಗಟ್ಟಿಯಾಗುವಂತಹ ಲಕ್ಷಣಗಳು ಕಾಣ್ತಾ ಇದೆ ನನಗಿಲ್ಲಿ. Ace of Cups ಆ್ಯಂಡ್ 9 of Cupsನ ನೋಡಿದಾಗ ಸ್ಟ್ರೆಂತ್, ಅದರಲ್ಲಿ ಆದಷ್ಟು ಇನ್ನೊಂದು ಶಕ್ತಿ, ಬಲ, ನಿಮ್ಮ ರಿಲೇಷನ್ಶಿಪ್ ಏನಿದೆ ನೋಡಿ ಅದು ಇನ್ನಷ್ಟು ಗಟ್ಟಿಯಾಗುತ್ತೆ. ನಾನಿಲ್ಲಿ ಲವರ್ಸಿಗೆ ಹೇಳ್ತಾ ಇಲ್ಲ, ಫ್ಯಾಮಿಲಿ ಮೆಂಬರ್ಸಲ್ಲೂ ಆಗಿರಬಹುದು.
ಓಕೆ, ತುಂಬ ಗಟ್ಟಿ ಬಲವಾದಂಥದ್ದು. ಓಕೆ, ಆದಷ್ಟು ಮೆಡಿಟೇಷನ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೇಝಿ ಮಾಡೋಕ್ಕೆ ಹೋಗಬೇಡಿ, ಲೇಜಿನೆಸ್ ಮಾಡಬೇಡಿ. ನಿಮ್ಮ ಎಷ್ಟು ಕ್ರಿಯೇಟಿವಿಟಿ ಇದೆ ಅದನ್ನು ಹೊರಗೆ ತನ್ನಿ. ಇಲ್ಲಿ ನನಗೆ ಇನ್ನೊಂದು ಏನು ಕಾಣ್ತಾ ಇದೆ ಅಂತಂದರೆ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಬರುತ್ತೆ. ನಿಮ್ಮ ವಿಶ್ ಏನಿದೆ ನೋಡಿ ಅದು ಟ್ರೂ ಆಗುತ್ತೆ. ಓಕೆ ಓಕೆ ಏನೆಲ್ಲ ಚಿಂತೆ ಏನೆಲ್ಲ ಇದೆ ನೋಡಿ ಅದನ್ನೆಲ್ಲ ಬಿಟ್ಬಿಡಿ. ಕೆಲವರು ಬಿಟ್ಟಾಗಿ ಹೋಗಿದೆ. ನಾನು ಶಫಲ್ ಮಾಡುವಾಗಲೇ ಹೇಳಿದೆ ನಿಮಗೆ, ಕೆಲವರು ಹೊರಗೆ ಬರ್ತಾ ಇದ್ದಾರೆ. ಕೆಲವರು ಇಲ್ಲಿ ಪಾಸ್ಟಿಂದ ಕೆಲವರು ಹೊರಗೆ ಬರ್ತಾ ಇದ್ದಾರೆ. ಓಕೆ, ನಿಮ್ಮ ಏನು ಗೊತ್ತಾ, ಒಳ್ಳೊಳ್ಳೆ ವಿಷಯಗಳನ್ನು ಕೇಳಿ, ಒಳ್ಳೊಳ್ಳೆ ವಿಷಯಗಳನ್ನು ನೋಡಿ ಆನಂದಿಸಿ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ. ಓಕೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ ಆನಂದಿಸಿ. ನಿಮ್ಮ ಆಂತರಿಕ ಭಾವನೆಗಳೇನಿದೆ ನೋಡಿ ಅದನ್ನು ನಂಬಿ. ಓಕೆ, ನಿಮ್ಮ ಆಂತರಿಕ ಭಾವನೆಗಳೇನಿದೆ ಅದನ್ನು ನಂಬಿ. ಓಕೆ, ಆ್ಯಂಡ್ ಇದು ಪ್ರಾಮಿಸಿಂಗ್ ಕಾರ್ಡ್, ಏಸ್ ಆಫ್ ಕಪ್ಸ್ ಪ್ರಾಮಿಸಿಂಗ್ ಕಾರ್ಡ್. ವಿನ್ ವಿನ್ ಸಿಚುವೇಶನ್ ಇದೆರಡು ನೋಡಬೇಕಾದ್ರೆ ವಿನ್ ವಿನ್ ಸಿಚುವೇಶನ್. ಪಾಸಿಟಿವ್ ಎನರ್ಜಿ ಇದೆ ಬಿಟ್ವೀನ್, ಇದು ಪಾಸಿಟಿವ್ ಎನರ್ಜಿ ಬಿಟ್ವೀನ್ ಟೂ ಪೀಪಲ್, ಅಂದರೆ ಇಬ್ಬರು ಪಾಸಿಟಿವ್. ನಿಮ್ಮ ಪಾರ್ಟ್ನರ್ ಏನಿದೆ ನೋಡಿ ಅದರಲ್ಲಿ ಪಾಸಿಟಿವ್ ರಿಸಲ್ಟ್ ಇದೆ. ಓಕೆ, ಈ ಹಿಂದೆ ಯಾರಾದರೂ ನಿಮಗೇನಾದರೂ ಮಾಡಿದರೆ ನೀವು ಅದರ ಬಗ್ಗೆ ಹೆಚ್ಚು ಕೊರಗ್ತಾ ಕೂತ್ಕೊಳ್ಬೇಡಿ. ಅಲ್ಲಿ ಪೀಸ್ ಕ್ರಿಯೇಟ್ ಮಾಡಿ, ಶಾಂತಿಯಿಂದ ಬಿಟ್ಬಿಡಿ. ಎಸ್, ನಾನು ನಿನ್ನನ್ನು ಫೊಗ್ಯೂ ಮಾಡಿದೆ, ಬಿಟ್ಬಿಡು, ಅಲ್ಲಿಗೆ ಮುಗೀತು ಕೆಲಸ. ಓಕೆ, ಕ್ರಿಯೇಟಿವ್ ಆಗಿರಿ. ನಿಮಗೆ ಇಲ್ಲಿ ಗೈಡೆನ್ಸ್ ಏನು ಅಂತಂದರೆ ಮೇ ತಿಂಗಳಲ್ಲಿ ಕ್ರಿಯೇಟಿವ್ ಆಗಿರಿ. ಹೆಚ್ಚು ಲೇಜಿನೆಸ್ಸನ್ನು ತೋರಿಸೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದನ್ನು ಹೊರಗೆ ತನ್ನಿ. ನಿಮ್ಮ ಆಂತರಿಕ ಭಾವನೆಗಳನ್ನು ನಂಬಿರಿ. ನಿಮ್ಮ ಇಂಟ್ಯೂಷನ್ ಮೇಲೆ ಹೆಚ್ಚು ಗಮನ ಕೊಡಿ. ಇದು ನೀರು ಇದೆ, ಸೊ ನೀರು ಯಾವಾಗಲೂ ಇಂಟ್ಯೂಷನ್ ಬಗ್ಗೆ ತಿಳಿಸುತ್ತೆ. ಓಕೆ, ಕೆಲವರಿಗೆ ಇಲ್ಲಿ ಬರ್ತ್ ಕೂಡ ಇದೆ, ಪ್ರೆಗ್ನೆನ್ಸಿ, ಬರ್ತ್. ಸೊ ಕೆಲವರು ಅದನ್ನು ಇಲ್ಲಿ ನಿಮ್ಮ ಕೆಲವರಲ್ಲಿ ಪ್ರೆಗ್ನೆನ್ಸಿ ಬಗ್ಗೆ ತುಂಬ ಕೊರಗಿದ್ದಿರ್ಬೋದು. ಸೊ ಅವರು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಇದೆ ತಿಂಗಳಲ್ಲಿ. ಓಕೆ, ಇದರ ಬಗ್ಗೆ ಸ್ಟ್ರೆಂತ್ ಕಾರ್ಡ್ ಬಗ್ಗೆ ನಾನು ಏನು ಹೇಳಿ, ಇದನ್ನು ನೋಡಿದ್ರೇ ನಿಮ್ಗೆ ಗೊತ್ತಾಗಬಹುದು. ಓಕೆ, ಸ್ಟ್ರೆಂತ್ ಈಸ್ ಅ ಶಕ್ತಿ, ಆ ಶಕ್ತಿ, ಆ ಚೇತನ. ಓಕೆ, ಅದು ಈ ಕಾರ್ಡಲ್ಲಿದೆ. ವೆರಿ ನೈಸ್. ಪೈಲ್ ನಂಬರ್ 1. ಸೊ ನನಗೆ ಏನು ಕಾಣುತ್ತೆ ನಾನು ಅದನ್ನೇ ಹೇಳ್ತೀನಿ ಹೊರತು ಇನ್ ಡೀಟೇಲ್ ಆಗಿ ಈ ಕಾರ್ಡ್ ಮೇಲೆ ಹೋಗೋದಿಲ್ಲ. ಓಕೆ, ಇದು ಫುಲ್ಫಿಲ್ಮೆಂಟ್ ಕಾರ್ಡ್ ಆ್ಯಂಡ್ ಇದರಲ್ಲಿ ನಿಮಗೆ ಆ ಥರ ಚಿಂತೆ ಮಾಡುವಂಥ ಅವಶ್ಯಕತೆ ಯಾವುದೂ ಇಲ್ಲ. ಇಲ್ಲಿ ವೆರಿ ನೈಸ್. ಪೈಲ್ ನಂಬರ್ 1. ದೇವರ ಧ್ಯಾನ, ಜಪ, ತಪ ಮಾಡೋದನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ಬಿಕಾಸ್ ಕೊನೆಯದಾಗಿ ನಮ್ಮ ಜೊತೆ ಇರುವುದು ಅದು ಮಾತ್ರ, ದೇವರ ಜಪ, ತಪ, ಪ್ರಾರ್ಥನೆ ಅತಿ. ಅದರ ಬಿಟ್ಟು ಬೇರೆ ಏನಿಲ್ಲ. ಹೆಚ್ಚು ನಿಮ್ಮ ಮನಸ್ಸಿಗೆ ಹೆಚ್ಚು ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ. ಯಾವುದೇ ಕೆಲಸಗಳನ್ನು ತುಂಬ ಪೀಸಾಗಿ, ಶಾಂತಿಯಿಂದ, ಓಕೆ, ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಆಪ್ಷನ್ ನಂಬರ್ 1. ಓಕೆ, ನೆಕ್ಸ್ಟ್ ಕಾರ್ಡ್ ನೋಡೋಣ. ನಂಬರ್ 1 ಇದರಲ್ಲಿ ನೋಡೋಣ ಏನು ಮೆಸೇಜ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1 ಮೇ ಗೈಡೆನ್ಸ್. ಆಪ್ಷನ್ ನಂಬರ್ 1 ಮೇ ಗೈಡೆನ್ಸ್. ಎಕ್ಸ್ಪ್ರೆಷನ್. ಓಕೆ, ಇಲ್ಲಿ ಗಾಡೆಸ್ ದುರ್ಗಾ. ಓ ಮೈ ಗಾಡ್, ಕೆಲವರು ಇಲ್ಲಿ ದುರ್ಗಾ ದೇವರನ್ನ ನಂಬ್ತೀರಾ ಅಂತ ಅನಿಸುತ್ತೆ ನನಗೆ. ಕೆಲವರು ಇಲ್ಲಿ ದೇವಿನ ನಂಬ್ತಾರೆ. ಬಿಕಾಸ್ ಸ್ಟ್ರೆಂತ್ ಕಾರ್ಡ್ ಇಲ್ಲಿದೆ ಅಲ್ವಾ, ಇದು ಶಕ್ತಿ ಬಗ್ಗೆ ತಿಳಿಸುತ್ತೆ. ಸೊ ನೀವು ನಂಬುವಂತಹ ದೇವರು ದುರ್ಗಾ ಆಗಿರ್ಬೋದು. ಸೊ ನೀವು ದೇವಿ ಬಗ್ಗೆ ಹೆಚ್ಚು ಜಪಾನ ಮಾಡಿ, ಓಕೆ, ಇವರ ಚಾಂಟ್ ಮಾಡಿ. ಎಕ್ಸ್ಪ್ರೆಷನ್ ಅಂದರೆ ಅಭಿವ್ಯಕ್ತಪಡಿಸುವಂಥದ್ದು, ಅಭಿವ್ಯಕ್ತಿ. ಲೈಕ್ ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ಹೇಳುತ್ತೆ. ಎಕ್ಸ್ಪ್ರೆಷನ್ ಇನ್ನೊಂದು ಮೀನಿಂಗ್ ಮ್ಯಾನಿಫೆಸ್ಟೇಷನ್. ಆ್ಯಕ್ಚುಲಿ 9 ಆಫ್ ಕಪ್ಸ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸುತ್ತೆ. ಹಾಗೆ ಇದು ನಿಮ್ಮ ನಿಮ್ಮ ಫೀಲಿಂಗ್ಸ್ನ ಅಭಿವ್ಯಕ್ತಪಡಿಸುವಂಥದ್ದು. ಇಷ್ಟರವರೆಗೆ ನೀವು ಹಾಗೇ ಇಟ್ಟಿದ್ರೆ ಮೇ ತಿಂಗಳಲ್ಲಿ ಖಂಡಿತವಾಗ್ಲೂ ನೀವು ಇದನ್ನ ಅಭಿವ್ಯಕ್ತಪಡಿಸ್ಬೋದು. ಓಕೆ ಫ್ರೆಂಡ್ಸ್, ಆ್ಯಂಡ್ ಎಸ್, ನೋಡೋಣ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ಅಂತ.
ಆಪ್ಷನ್ ನಂಬರ್ 1 ಮೇ ರೀಡಿಂಗ್. ಓಕೆ, ಯೂಸ್ ಯುವರ್ ಹ್ಯಾಂಡ್ಸ್. ಅಫ್ಕೋರ್ಸ್ ಇಲ್ಲಿ ಕ್ರಿಯೇಟಿವಿಟಿ, ನೀವು ಆದಷ್ಟು ಕ್ರಿಯೇಟಿವಿಟಿ ಅಂದರೆ ಕೆಲವ್ರಿಗೆ ಇಲ್ಲಿ ಏನು ಗೊತ್ತಾ, ಹಳೆ ನೆನಪುಗಳು ಬರೋಕ್ಕೆ ಶುರು ಆಗ್ಬೋದು ಮೇ ತಿಂಗಳಲ್ಲಿ. ಸೊ ಅದಕ್ಕೋಸ್ಕರ ಯೂಸ್ ಯುವರ್ ಹ್ಯಾಂಡ್ಸ್, ಕ್ರಿಯೇಟಿವಿಟಿ, ಆದಷ್ಟು ಕ್ರಿಯೇಟಿವಿಟಿನ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾವುದೇ ವಸ್ತುಗಳನ್ನು, ಯಾವುದೇ ಕೆಲಸವನ್ನು ನೀವು ಮಾಡಬೇಕಾದ್ರೆ ಸ್ವಲ್ಪ ಕ್ರಿಯೇಟಿವಿಟಿಯಿಂದ ಮಾಡಿ. ಯೂಸ್ ಯುವರ್ ಹ್ಯಾಂಡ್ಸ್, ಯೂಸ್ ಯುವರ್ ಹ್ಯಾಂಡ್ಸ್. ಕೆಲವರು ಇಲ್ಲಿ ಗಾರ್ಡನಿಂಗ್ ಮಾಡಬಹುದು, ಇದರಿಂದ ಕೂಡ ಗ್ರೌಂಡ್ ಆಗುತ್ತೆ, ನಿಮ್ಮ ಹೀಲಿಂಗ್ ಆಗುತ್ತೆ. ಓಕೆ, ಬಾಡಿ ಏನಿದೆ ನೋಡಿ ಅದು ಹೀಲ್ ಆಗುತ್ತೆ ಆ್ಯಂಡ್ ಕ್ಲೆನ್ಸ್ ಕೂಡ ಆಗುತ್ತೆ. ಯೂಸ್ ಯುವರ್ ಹ್ಯಾಂಡ್ಸ್, ಅರ್ತ್, ನಮ್ಮ ಭೂಮಿಯಲ್ಲಿ ಕೆಲಸ ಮಾಡೋದ್ರಿಂದ. ಓಕೆ, ಸೊ ದಿಸ್ ಇಸ್ ಕಾರ್ಡ್. ಸೊ ಈ ಕಾರ್ಡ್ ಅದರ ಬಗ್ಗೆ ತಿಳಿಸುತ್ತೆ. ಓಕೆ, ನಾನಿವಾಗ ಇಲ್ಲಿ ಚುಚ್ಚಿ ನೋಡ್ತೀನಿ. ಅದಾದ ಮೇಲೆ ಎಸ್ ಆರ್ ನೋ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಓಕೆ, ಆಪ್ಷನ್ ನಂಬರ್ 1 ಮೇ. ಆಪ್ಷನ್ ನಂಬರ್ 1 ಮೇ. ಓಕೆ, ಥ್ಯಾಂಕ್ ಯು. ವಿಶ್ರಾಂತಿ. ಅಫ್ಕೋರ್ಸ್ ನಾನು ಇವಾಗಷ್ಟೇ ಹೇಳಿದೆ. ಸೊ ಇಲ್ಲಿ ವಿಶ್ರಾಂತಿ ಅಗತ್ಯ ಇದೆ. ಓಕೆ, ವಿಶ್ರಾಂತಿ. ಬಿಕಾಸ್ ಬಾಟಮ್ ಆಫ್ ದ ಡೆಕ್ಕಲ್ಲಿ ನೀವು ನೋಡಿದರೆ ಗೊತ್ತಾಗ್ಬೋದು. ಓಕೆ, ಇವನು ವಿರಾಮ ತಗೊಳ್ತಾ ಇದ್ದಾನೆ, ವಿಶ್ರಾಂತಿ. ಸೊ ಎಸ್, ಇಲ್ಲಿ ನಿಮಗೆ ವಿಶ್ರಾಂತಿ ಅಗತ್ಯ ಇದೆ. ಆಪ್ಷನ್ ನಂಬರ್ 1. ಆಮೇಲೆ ಅಪ್ಪುಗೆ. ಓಕೆ, ವಾರ್ಮ್ ಹಗ್. ಐ ಡೋಂಟ್ ನೋ, ಇವಾಗ ಹಗ್ ತಗೊಳ್ಳುವಷ್ಟು ಕೂಡ ನಾವು ಕೊರೋನಾ ಬಂದುಬಿಟ್ಟು ಯಾರನ್ನೂ ಮುಟ್ಟುವಾಗೇ ಇಲ್ಲ ಇವಾಗ. ಸೊ ಆದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿ ಫ್ರೆಂಡ್ಸ್. ವಿಷಾದ, ರಿಗ್ರೆಟ್ಸ್. ಓಕೆ, ಕೆಲವರಿಗೆ ಇಲ್ಲಿ ರಿಗ್ರೆಟ್ಸ್ ಇರ್ಬೋದು, ಪಾಸ್ಟ್ ಇದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಆ ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದನ್ನು ಬಿಟ್ಬಿಟ್ಟು ನೀವು ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡ್ಬೋದು. ನಿರೀಕ್ಷಿಸಿ. ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು, ನಿರೀಕ್ಷಿಸಿ. ಇನ್ನು ಕೆಲವರು ಇಲ್ಲಿ ಏನು ಅಂತ ಅಂದರೆ ನಿಮ್ಮ ವಿಶ್ ಯಾವಾಗ ಫುಲ್ ಆಗುತ್ತೆ ಅಂತ ನಿರೀಕ್ಷಿಸ್ತಾ ಇರಬಹುದು. ಮಾಡೋಕ್ಕೆ ಹೋಗಬೇಡಿ, ಅದನ್ನ ಬಿಟ್ಬಿಡಿ. ಓಕೆ, ಟೈಮ್ ಬಂದಾಗ ಎಲ್ಲನೂ ಆಗುತ್ತೆ. ಸೊ ಇದು ಎಷ್ಟು ಮೇ ತಿಂಗಳಲ್ಲಿ ನಿಮ್ಮ ಗೈಡೆನ್ಸ್ ಏನು ಅಂತ ಅಂದರೆ, ಆದಷ್ಟು ನಿಮ್ಮ ಬಾಡಿಗೆ ವಿಶ್ರಾಂತಿಯನ್ನು ಕೊಡಿ. ಓಕೆ ಫ್ರೆಂಡ್ಸ್, ಆದಷ್ಟು ನಿಮ್ಮ ಬಾಡಿಗೆ ವಿಶ್ರಾಂತಿ, ಆಮೇಲೆ ಮೆಡಿಟೇಷನ್ ಮಾಡಿ, ಹೆಚ್ಚು ದೇವರ ಜಪ ಮಾಡಿ. ಗಾಡೆಸ್ ದುರ್ಗಾದೇವರ ಜಪ ಮಾಡಿದರೆ ಇನ್ನೂ ಒಳ್ಳೆಯದು. ಬಿಕಾಸ್ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ದೇವಿ ಬಗ್ಗೆನೇ ತಿಳಿಸುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ದೇವರ ಬಗ್ಗೆ ಹೆಚ್ಚು ಜಪ ಮಾಡಿ, ತಪ ಮಾಡಿ, ಎಲ್ಲನೂ ಮಾಡಿ. ಆ್ಯಂಡ್ ಒಂದು ನಿಮ್ಮ ವಿಷಯ ಏನಿದೆ ನೋಡಿ ಅದು ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಓಕೆ, ಆಪ್ಷನ್ ನಂಬರ್ 1. ಇಲ್ಲಿ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ರಿಗ್ರೆಟ್ ಮಾಡಿಬಿಡಿ, ಹಿಂದೆ ನಾನು ಈ ಥರ ಮಾಡಿದ್ದೆ, ಈ ಥರ ಆಗೋಯ್ತು ಅಂತ. ಆ ಥರ ಯಾವುದೇ ಚಿಂತೆಗಳು ಬೇಡ. ಓಕೆ, ಆಪ್ಷನ್ ನಂಬರ್ 1 ವೆರಿ ಗುಡ್, ವೆರಿ ನೈಸ್. ತುಂಬ ಚೆನ್ನಾಗಿದೆ ನಿಮ್ಮ ಕಾರ್ಡ್. ಮೇ ತಿಂಗಳಲ್ಲಂತೂ ತುಂಬ ಚೆನ್ನಾಗಿಯೇ ಇದೆ. ಓಕೆ, ಆಪ್ಷನ್ ನಂಬರ್ 1 ನಿಮ್ಮ ಎಸ್ ಆರ್ ನೋ. ಸೊ ಏನು ಕ್ವಶನ್ ಇದೆ ಅದನ್ನ ಕೇಳ್ಕೊಳ್ಳಿ ನಿಮ್ಮನ್ನು ನೀವು. ಓಕೆ, 1 2 3 4 5 6 7. ಓಕೆ, ಇವಾಗ 1ಗೆ ಹೋಗ್ತಾ ಇದ್ದೀನಿ. ಯು ಡಿಸರ್ವ್ ಇಟ್. ನೀವು ಅರ್ಹರು. ಎಸ್, ಮೇ ಬಿ ಮೀನ್ಸ್ ಸರ್ಪ್ರೈಸ್, ಹೇಳೋಕ್ಕಾಗಲ್ಲ. ಟೇಕ್ ಟೈಮ್ ತಗೊಳ್ಬಹುದು. ನೋ, ಇವಾಗಕ್ಕೆ ನೋ. ಅದು ಕ್ವಶನ್ ಏನು ಕೇಳ್ತಾ ಇದ್ದೀರಾ ನೋಡಿ, ಇವಾಗಕ್ಕೆ ನೋ. ನಾಟ್ ರೈಟ್ ಟೈಮ್ ನಾವ್, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ಆ್ಯಂಡ್ ಸೂನ್, ಕೂಡಲೇ. ಓಕೆ, ಇದಿಷ್ಟು ಆಪ್ಷನ್ ನಂಬರ್ 1. ಸಿಗೋಣ ನೆಕ್ಸ್ಟ್ ವಿಡಿಯೋ. ಬಾಯ್. ಆಪ್ಷನ್ ನಂಬರ್ 2. ಯಾರು ಆಪ್ಷನ್ ನಂಬರ್ 2ನ ಸೆಲೆಕ್ಟ್ ಮಾಡಿದ್ದೀರಾ ನೋಡೋಣ. ನಿಮ್ಮ ಮೆಸೇಜ್ ಆ್ಯಂಡ್ ಗೈಡೆನ್ಸ್ ಕಾರ್ಡನ್ನು ಶಫಲ್ ಮಾಡೋಣ. ಓಕೆ, ಇಲ್ಲಿ ಕೆಲವರು ಆಪ್ಷನ್ ನಂಬರ್ 2 ಅಲ್ಲಿ ಕೆಲವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೋರಾಡ್ತಾ ಇದ್ದಾರೆ. ಯಾವುದ್ರ ಮೇಲೆ ಅಂತ ಗೊತ್ತಿಲ್ಲ, ಬಟ್ ಹೋರಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಹೋರಾಟದಲ್ಲಿ ನೀವು
ಸರಿ ಇದ್ದರೆ ಅಂದರೆ ನ್ಯಾಯಪರವಾಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಜಯ ಸಿಗುತ್ತೆ. ಓಕೆ, ಆ್ಯಂಡ್ ಕೆಲವರಲ್ಲಿ ಏನೋ ಸೋಲ್ಮೇಟ್ ರಿಲೇಷನ್ಶಿಪ್ಗೆ ಕಾಯ್ತಾ ಇರಬಹುದು. ಥ್ಯಾಂಕ್ ಯು ಸೊ ಮಚ್ ಫಾರ್ ಪ್ಲೀಸ್. ಓಕೆ, ಆಪ್ಷನ್ ನಂಬರ್ 2. ಥ್ಯಾಂಕ್ ಯು ಸೊ ಮಚ್. ಆಪ್ಷನ್ ನಂಬರ್ 2. Oh, 6 of Wands. 3 of Wands. Knight of Wands. Oh my God, ಇಲ್ಲೆಲ್ಲ ವಾಂಡ್ಸೇ ಇದೆ. ಫೈರ್ ಎನರ್ಜಿ, ಅಗ್ನಿ ತತ್ವ. ಸಾರಿ, ಇಲ್ಲೆಲ್ಲ ಅಗ್ನಿ ತತ್ವ ಇದೆ. ಲೈಕ್ ಸಿಂಹ, ಧನು, ಆಮೇಲೆ ಮೇಷರಾಶಿ. ಓಕೆ, ಆಪ್ಷನ್ ನಂಬರ್ 2 ವೆರಿ ಇಂಟ್ರೆಸ್ಟಿಂಗ್. ಓಕೆ, ಆಪ್ಷನ್ ನಂಬರ್ 2 ಇಲ್ಲಿ ನನಗೇನು ಕಾಣ್ತಾ ಇದೆ ಅಂತಂದರೆ, ನಿಮ್ಮ ಪ್ಯಾಷನ್ ಏನಿದೆ ನೋಡಿ, ಅದನ್ನ ಎಲ್ಲೂ ಬಿಟ್ಕೊಡ್ಬೇಡಿ. ಓಕೆ, ಈ ಹಿಂದೆ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ನೋಡಿ, ಅದರಲ್ಲೇ ಮಾಡಿ. ಅದರಲ್ಲಿ ನಿಮಗೆ ಏನೋ ಒಳ್ಳೆಯದಿದೆ. ಆ ಕೆಲಸ ಯಾವುದೇ ಆಗಿರ್ಬೋದು, ಐ ಡೋಂಟ್ ನೋ ಯಾವ ಜಾಬ್ ಮಾಡ್ತಾ ಇದ್ದೀರಾ ನೀವು ಅಂತ, ಬಟ್ ಅದರಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಓಕೆ, ಆಪ್ಷನ್ ನಂಬರ್ 2 ಮೇ ತಿಂಗಳಲ್ಲಿ ನಿಮ್ಮ ಕಾನ್ಫಿಡೆಂಟನ್ನು ನೀವು ಎಲ್ಲೂ ಬಿಟ್ಕೊಡ್ಬೇಡಿ. ಕಿಂಗ್ ಆಫ್ ವಾಂಡ್ಸ್ ಕಾನ್ಫಿಡೆಂಟ್ ಬಗ್ಗೆ ಹೇಳುತ್ತೆ. ಹಾಗೆ ಯಾವುದೇ ವಿಷಯನ ತುಂಬ ಸಣ್ಣದಾಗಿ, ಲಘುವಾಗಿ ಯಾವತ್ತೂ ನೋಡಬೇಡಿ. ಓಕೆ, ಆಪ್ಷನ್ ನಂಬರ್ 2. ಆ್ಯಂಡ್ ಇಲ್ಲಿ ನನಗೆ ಹೆಚ್ಚು ಫ್ಯೂಚರ್ ಬಗ್ಗೆ ಕಾಣ್ತಾ ಇದೆ. ಸೊ ತುಂಬ ಜನ ಫ್ಯೂಚರ್ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಅರೋಗೆಂಟ್ ಆಗಬೇಡಿ. ಓಕೆ, ಅರೋಗೆಂಟ್ ಆಗಬೇಡಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. 6 ಆಫ್ ವಾಂಡ್ಸ್ ವಿಶ್ವಾಸದ ಬಗ್ಗೆ ತಿಳಿಸುತ್ತೆ. ಆ್ಯಕ್ಚುಲಿ ಇದು ಹೇಳಬೇಕು ಅಂತಂದರೆ ಎಲ್ಲ ಪಾಸಿಟಿವೇ ಕಾರ್ಡ್, ಇಲ್ಲೆಲ್ಲೂ ನೆಗೆಟಿವ್ ಇಲ್ಲ. ಬಟ್ ಆದರೂ ನನಗೆ ಆ ಥರ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಕೆಲವರಿಗೆ ನಂಬಿಕೆನ ಕಳ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಇಲ್ಲಿ. ಸೊ ನಂಬಿಕೆನ ಯಾವತ್ತೂ ಕಳ್ಕೊಳ್ಬೇಡಿ, ನಂಬಿಕೆ ಇರಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಪ್ರೋಗ್ರೆಸ್, ನೀವು ಯಾವ ಕೆಲಸದಲ್ಲಿ ಇದರಲ್ಲಿ ಪ್ರೋಗ್ರೆಸ್ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. 6 ಆಫ್ ವಾಂಡ್ಸ್ ಅದರ ಬಗ್ಗೆ ಹೇಳುತ್ತೆ. ಓಕೆ, 3 ಆಫ್ ವಾಂಡ್ಸ್ ಇಲ್ಲಿ ನನಗೆ ಏನು ಹೇಳ್ತಾ ಇದೆ ಅಂತಂದರೆ, ಇದು ಪ್ರಿಪ್ರೇಷನ್ ಬಗ್ಗೆ ತಿಳಿಸುತ್ತೆ. ಕೆಲವರು ಮದುವೆಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ಬೋದು. ಇದು ಕಮಿಟ್ಮೆಂಟ್ ಬಗ್ಗೆ. ಆ್ಯಂಡ್ ಇಲ್ಲಿ ನಿಮಗೆ ಅವಕಾಶಗಳು, ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗುತ್ತೆ. ಮೇ ತಿಂಗಳಲ್ಲಿ ಹೆಚ್ಚಿನ ಅವಕಾಶಗಳು ನಿಮಗೆ ಸಿಗುತ್ತೆ. ಬಟ್ ನಿಮ್ಮ ಕಾನ್ಫಿಡೆಂಟನ್ನು ಎಲ್ಲೂ ಬಿಟ್ಕೊಟ್ಬೇಡಿ. ನಿಮ್ಮ ಮೇಲೆ ಮೊದಲು ನಮ್ಮ ಮೇಲೆ ವಿಶ್ವಾಸ ಇರಬೇಕು. ಆವಾಗ ಮಾತ್ರ ಒಳ್ಳೊಳ್ಳೆ ಮಿರಕಲ್ಸ್ಗಳು ನಡೆಯುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಾಂದರೆ ಏನೂ ನಡೆಯಲ್ಲ. ಓಕೆ, ಹಾಗಾಗಿ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ, ಆಮೇಲೆ ಆ ಕಾನ್ಫಿಡೆಂಟ್ ಅನ್ನೋದು ಇರಬೇಕು. ಅದನ್ನ ಎಲ್ಲೂ ಬಿಟ್ಕೊಡ್ಬೇಡಿ. ಓಕೆ, ಇಲ್ಲಿ ತಾಳ್ಮೆ ಅಗತ್ಯ ಇದೆ. ಆಪ್ಷನ್ ನಂಬರ್ 2ಗೆ ತಾಳ್ಮೆಯಲ್ಲಿ ಅಗತ್ಯ ಇದೆ. ಎಲ್ಲೂ ಅರೋಗೆಂಟಾಗಿ ಯಾರಲ್ಲೂ ವರ್ತನೆ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಇದು 2 ಕಾರ್ಡ್ ಸಕ್ಸಸ್ ಬಗ್ಗೆ ತಿಳಿಸುತ್ತೆ. ಕಿಂಗ್, ಕಿಂಗ್ ಸುಮ್ಮನೆ ಆಗೋದಿಲ್ಲ ಯಾರು ಅಲ್ಲ. ಕಿಂಗ್ ಸುಮ್ಮನೆ ಯಾರಾದರೂ ಆಗ್ತಾರ? ಆ ಒಂದು ಎಬಿಲಿಟಿ ಇದ್ದವರು ಮಾತ್ರ ಕಿಂಗ್ ಆಗ್ತಾರೆ ಅಲ್ವಾ. 6 ಆಫ್ ಸ್ಪಾಟ್ಲೈಟ್ ಬಗ್ಗೆ ತಿಳಿಸುತ್ತೆ, ಸಕ್ಸಸ್ ಬಗ್ಗೆ ತಿಳಿಸುತ್ತೆ. ಓಕೆ, ಎಸ್, ಆಪ್ಷನ್ 2. ಓ ಮೈ ಗಾಡ್. ಓಕೆ, ಹೆದರುವಂಥ ಅವಶ್ಯಕತೆ ಇಲ್ಲ. ಮೇ ಬಿ ಇಲ್ಲಿ ತುಂಬ ಜನ ಹೆದರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಫ್ಯೂಚರ್ ಹೇಗಿರುತ್ತೋ ಅಂತೆಲ್ಲ ಹೇಳಿಬಿಟ್ಟು ಹೆದರುವಂಥ ಅವಶ್ಯಕತೆ ಇಲ್ಲಿ ಇಲ್ಲ. ಹೆದರಿಕೆ ಅನ್ನೋದೇನು ಬರೀ ಶಬ್ದ ಮಾತ್ರ. ಅದು ನಮ್ಮ ಮನಸ್ಸಲ್ಲಿ ಕೂತ್ಕೊಂಡಿದೆ. ಹಾಗಾಗಿ ನಮಗೆ ಹೆದರಿಕೆ ಜಾಸ್ತಿ ಆಗುತ್ತೆ ಅಲ್ವಾ. ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ 6 ಆಫ್ ವಾಂಡ್ಸ್ ಆ್ಯಂಡ್ 3 ಆಫ್ ವಾಂಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ. ನಿಮ್ಮ ಕಾನ್ಫಿಡೆಂಟನ್ನು ಎಲ್ಲೂ ಬಿಟ್ಕೊಡ್ಬೇಡಿ. ಓಕೆ, ಆ್ಯಂಡ್ ಒಳ್ಳೊಳ್ಳೆ ವಿಚಾರ, ದೊಡ್ಡ ವಿಷಯನ ನೋಡ್ಕೊಳ್ಳಿ. ಲೈಕ್
ಬಿಗ್ ಪಿಕ್ಚರ್, ಥಿಂಕ್ ಆಫ್ ಬಿಗ್ ಪಿಕ್ಚರ್ ಅಂತ ಹೇಳ್ತಾರಲ್ಲ ಅದು. ಪ್ರೋಗ್ರೆಸ್ ಇಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಪ್ರೋಗ್ರೆಸ್ ನಿಮ್ಮ ಲೈಫಲ್ಲಿ ಇವಾಗ ಏನು ಸ್ಟಕ್ ಆಗಿದೆ ನೋಡಿ, ಅದು ತುಂಬ ಪ್ರೋಗ್ರೆಸ್ ಆಗುತ್ತೆ. 3 of Wands ಪ್ರೋಗ್ರೆಸ್ ಬಗ್ಗೆನೇ ತಿಳಿಸುತ್ತೆ. ಓಕೆ, ಎಸ್, ಆಪ್ಷನ್ ನಂಬರ್ 2. ಇಲ್ಲಿ ಬೇರೆ ಏನು ನಿಮಗೆ ಗೈಡೆನ್ಸ್ ಇಲ್ಲ. ಗೈಡೆನ್ಸ್ ಇಸ್ ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಬಿಲೀವ್ ಯುವರ್ ಸೆಲ್ಫ್. ನಿಮ್ಮ ಕಾನ್ಫಿಡೆಂಟನ್ನೆಲ್ಲ ಬಿಟ್ಕೊಡ್ಬೇಡಿ, ನಿಮ್ಮಲ್ಲೇ ನೀವು ವಿಶ್ವಾಸ, ಬಿಲೀವ್. ಓಕೆ, ಕೆಲವರಲ್ಲಿ ಪ್ರಿಪ್ರೇಷನ್ಗಳನ್ನು ಮಾಡ್ತಾ ಇದ್ದಾರೆ, ಇನ್ನು ಕೆಲವರಲ್ಲಿ ಕಮಿಟ್ಮೆಂಟ್. 3 of Wands ಕಮಿಟ್ಮೆಂಟ್ ಬಗ್ಗೆ ತಿಳಿಸುತ್ತೆ. ಇದು ಡಿಸ್ಟೆನ್ಸ್ ರಿಲೇಷನ್ಶಿಪ್ ಬಗ್ಗೆ ಕೂಡ ಹೇಳುತ್ತೆ. ಇದು ನೀವೇನು ಚಾಯ್ಸ್ ಮಾಡ್ತೀರಾ ಅದನ್ನ ಸರಿಯಾಗಿ ಯೋಚನೆ ಮಾಡಿ ತಾಳ್ಮೆಯಿಂದ ಆ ಚಾಯ್ಸಲ್ಲಿ ನೀವು ಮಾಡುವಂತಹ ಚಾಯ್ಸಲ್ಲಿ ನೀವು ಖುಷಿ ಇದ್ದರೆ ಮಾತ್ರ ಅದನ್ನ ಚೂಸ್ ಮಾಡಿ, ಇಲ್ಲಾಂದರೆ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಆಪ್ಷನ್ ನಂಬರ್ 2. ಇಲ್ಲಿ ಗೈಡೆನ್ಸ್ ನಿಮ್ದು ಇಷ್ಟೇ, ಕಾನ್ಫಿಡೆಂಟ್ ಆ್ಯಂಡ್ ಬಿಲೀವ್. ಅದನ್ನು ಎಲ್ಲೂ ಬಿಟ್ಕೊಡ್ಬೇಡಿ. ಓಕೆ, ನಿಮ್ಮ ಇದ್ರೇನ ನೋಡೋಣ ಏನು ಹೇಳಿ. ನಾನೇನು ಅಂದೆ, ಪೇಷನ್ಸ್, ತಾಳ್ಮೆ ಅಗತ್ಯ ಇದೆ. ಇದಕ್ಕೆ ತಾಳ್ಮೆ, ಆಪ್ಷನ್ ನಂಬರ್ 2 ನಿಮಗೆ ತಾಳ್ಮೆ ಅಗತ್ಯ ಇದೆ. ಥ್ಯಾಂಕ್ ಯು ಸ್ಪಿರಿಟ್ ಗೈಡ್. ಪೇಷನ್ಸ್ ಅನ್ನೋದು ತುಂಬ ಅಗತ್ಯ ಇದೆ. ಆತುರದ ನಿರ್ಧಾರನ ತಗೊಳಕ್ಕೆ ಹೋಗಬೇಡಿ. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಎನರ್ಜಿ, ಆತುರದ ನಿರ್ಧಾರ ಬೇಡ, ತಾಳ್ಮೆ ಇರಲಿ. ಓಕೆ, ಬಟರ್ಫ್ಲೈ ಯಾವಾಗಲೂ ಲವಲವಿಕೆಯಿಂದ ಇರುತ್ತೆ ಅಲ್ವಾ. ಸೊ ಅದೇ ಥರ ಬಟರ್ಫ್ಲೈ, ಮೇ ಬಿ ಕೆಲವರಿಗೆ ಬಟರ್ಫ್ಲೈ ತುಂಬ ನೋಡೋಕ್ಕೆ ಸಿಗಬಹುದು. ಸೊ ಇದು ನಿಮ್ಮ ಸೈನ್, ಇದು ನಿಮಗೆ ಸೈನ್ ಬಟರ್ಫ್ಲೈ. ಓಕೆ, ಜಿಂಜರ್. ಓಕೆ, ಇಲ್ಲಿ ಕೆಲವರಿಗೆ ಜಿಂಜರ್ ಟೀ, ಇಲ್ಲಾಂದರೆ ನೀರಲ್ಲಿನ ಜಿಂಜರ್ ಜಜ್ಜಿಬಿಟ್ಟು ನೀರು ಕುಡೀರಿ. ನಿಮ್ಮ ಬಾಡಿನ ಆದಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಇದು ಕಾರ್ಡ್ ಸಕ್ಸಸ್ ಬಗ್ಗೆನೇ ತಿಳಿಸುತ್ತೆ ಫ್ರೆಂಡ್ಸ್, ಹೆದರುವಂಥ ಅವಶ್ಯಕತೆ ಇಲ್ಲ. ಓಕೆ, 6 of Wands ಸಕ್ಸಸ್ ಬಗ್ಗೆ ಹೇಳುತ್ತೆ, ಸ್ಪಾಟ್ ಲೈಟ್ ಬಗ್ಗೆ ಹೇಳುತ್ತೆ, ಟೈಮ್ ಟು ಶೈನ್ ಬಗ್ಗೆ ತಿಳಿಸುತ್ತೆ 6 of Wands. ಓಕೆ, ಬಟ್ ನಿಮಗೆ ಆ ಬಿಲೀವ್, ನಿಮ್ಮ ಮೇಲೆ ನಂಬಿಕೆ, ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇದ್ದರೆ ಮಾತ್ರ, ಆತ್ಮವಿಶ್ವಾಸ, ನಿಮ್ಮ ನಂಬಿಕೆ ಇದ್ದರೆ ಮಾತ್ರ ಆಗುತ್ತೆ ಇದು. ಓಕೆ, ನೆಕ್ಸ್ಟ್ ಕಾರ್ಡ್ ನೋಡೋಣ. ಥ್ಯಾಂಕ್ ಯು. ಆಪ್ಷನ್ ನಂಬರ್ 2. Laugh more, worry less. ಓಕೆ, ಆಪ್ಷನ್ ನಂಬರ್ 2, ಲಾಫ್ ಮೋರ್, ವರಿ ಲೆಸ್. ಚಿಂತೆ ಮಾಡಬೇಡಿ. ಓಕೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲಿ ಎಲ್ಲೂ ಏನೂ ಆಗಿಲ್ಲ ಅಷ್ಟೊಂದು. ಓಕೆ, ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಓಕೆ, ಇದರಿಂದ ನೋಡೋಣ. ಓಕೆ, ಮನೆಯಲ್ಲಿ ಆದಷ್ಟು ಕ್ಯಾಂಡಲ್ ಏನಿದೆ ನೋಡಿ. ಓಕೆ, ಮೊಂಬತ್ತಿ, ಕ್ಯಾಂಡಲ್ನ ಉರಿಸೋದ್ರಿಂದ ತುಂಬ ಒಳ್ಳೆಯದಿದೆ. ಓಕೆ, ವೈಟ್ ಕಲರ್ ಕ್ಯಾಂಡಲ್ ಆಗ್ಬೋದು. ಸಂಗೀತ, ಓಕೆ, ಒಳ್ಳೆ ಹಾಡನ್ನು ಕೇಳಿ. ಹುಡುಗು, ಓಕೆ, ಮುಖವಾಡ. ಸೊ ಇದು ಐ ಡೋಂಟ್ ನೋ, ಇದು ಎಲ್ರಿಗೂ ರೆಸನೇಟ್ ಆಗಬಹುದು ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಮೊಂಬತ್ತಿ ಇದೆ, ಸಂಗೀತ ಇದೆ, ಹುಡುಗು, ಮುಖವಾಡ. ಸೊ ಇದು ಎಲ್ರಿಗೂ ಅನ್ವಯ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಕೆಲವರಿಗೆ ಆಗಬಹುದು. ಬಟ್ ಇಲ್ಲಿ ಗೈಡೆನ್ಸ್ ಏನು ಅಂತಂದರೆ, ನಿಮ್ಮ ಹೆದರಬೇಡಿ, ನಿಮ್ಮ ಮೇಲೆ ವಿಶ್ವಾಸ, ನಂಬಿಕೆ ಅನ್ನೋದಿರಲಿ. ಓಕೆ, ಇವಾಗ ನಾನು ನಿಮ್ಮ ಹೆಸರನ್ನು ನೋಡ್ತಾ ಇದ್ದೀನಿ ಫ್ರೆಂಡ್ಸ್.
ಓಕೆ, ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಸೂನ್, ಕೂಡಲೇ. ನೋ, ಇವಾಗಕ್ಕೆ ನೋ. ನಾಟ್ ರೈಟ್ ಟೈಮ್ ನಾವು, ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ. ಎಸ್, ಟೇಕ್ ಟೈಮ್, ಸಮಯ ತಗೊಳ್ಬಹುದು. ಯು ಡಿಸರ್ವ್ ಇಟ್, ನೀವು ಅರ್ಹರು. ಮೇ ಬಿ, ಸರ್ಪ್ರೈಸ್. ಸೊ ಎಸ್, ಆಪ್ಷನ್ ನಂಬರ್ 2 ಇದು ನಿಮ್ಮ ಮೇ ರೀಡಿಂಗ್. ಸೊ ಈ ಗೈಡೆನ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲೇ ನಾನು ಎಂಡ್ ಮಾಡ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಬಾಯ್.